ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 10-3-2025 ಸೋಮವಾರ, ದ್ವಾದಶಿ ತಿಥಿ, ಪುಷ್ಯ ನಕ್ಷತ್ರ, ಶೋಭನ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಉದ್ಯೋಗದ ಬಗ್ಗೆ ಹೆಚ್ಚು ಗಮನ ಹರಿಸುವಿರಿ. ತಂದೆಗೆ ಧನಲಾಭ, ಸಂಗಾತಿಗಾಗಿ ಧನವ್ಯಯ, ಕುಟುಂಬಕ್ಕಾಗಿ ವ್ಯಯ. ಅಶ್ವಿನಿ ನಕ್ಷತ್ರದವರಿಗೆ ಅಶುಭ. ವೃಷಭ ರಾಶಿ. ತಂದೆಗೆ ಧನಲಾಭ, ಹೂಡಿಕೆ ಹಣದ ಬಗ್ಗೆ ಚಿಂತೆ, ವ್ಯಾಪಾರದಲ್ಲಿ ಲಾಭ, ಸಂಗಾತಿಯಿಂದ ಲಾಭ, ಧನಲಾಭ. ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಂದೆಯ ಆರೋಗ್ಯದ ಬಗ್ಗೆ ಚಿಂತೆ, ಸಂಗಾತಿಯಿಂದ ನಷ್ಟ, ಮಕ್ಕಳಿಗೆ ಉದ್ಯೋಗ ಲಾಭ, ವೃತ್ತಿಯಲ್ಲಿ ಕಿರಿಕಿರಿಯಾಗುವುದು. ಕಟಕ ರಾಶಿ. ಸಂಗಾತಿಯಿಂದ ನಷ್ಟ, ವ್ಯಾಪಾರದಲ್ಲಿ ಧನಲಾಭ, ವಾಹನ ಲಾಭ, ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ. ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಮಕ್ಕಳಿಂದ ಕಿರಿಕಿರಿ, ಪ್ರಯಾಣದಿಂದ ನಷ್ಟ ಸಂಭವ. ಮಕ ನಕ್ಷತ್ರದವರಿಗೆ ಅಶುಭ. ಕನ್ಯಾ ರಾಶಿ. ಮಕ್ಕಳ ಆರೋಗ್ಯದಲ್ಲಿ ಏರುಪೇರು, ವಾಹನ ಲಾಭ, ಸಂಗಾತಿಯಿಂದ ಸಹಾಯ, ತಂದೆಗೆ ವ್ಯಾಪಾರ ಲಾಭ. ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಮಕ್ಕಳಿಗೆ ವಿದ್ಯಾಲಾಭ, ವಾಹನ ಲಾಭ, ಪ್ರಯಾಣದಿಂದ ಆಯಾಸ, ಸಾಲಬಾಧೆ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ವೃಶ್ಚಿಕ ರಾಶಿ. ಪ್ರಯಾಣ ಲಾಭ, ಗೃಹ ಲಾಭ, ವ್ಯಾಪಾರ ಲಾಭ, ಸಂಗಾತಿಯಿಂದ ಸಹಾಯ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ. ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಪ್ರಯಾಣದಿಂದ ಲಾಭ, ವಾಹನದಿಂದ ಕಿರಿಕಿರಿ, ವ್ಯಾಪಾರದಲ್ಲಿ ಲಾಭ, ಗೃಹದಿಂದ ಸಾಲಬಾಧೆ. ಮೂಲ ನಕ್ಷತ್ರದವರಿಗೆ ಅಶುಭ. ಮಕರ ರಾಶಿ. ಸಾಲದ ಹಣದ ಬಗ್ಗೆ ಚಿಂತೆ, ಪ್ರಯಾಣದಿಂದ ಲಾಭ, ಉದ್ಯೋಗದಿಂದ ಪ್ರಯಾಣ. ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ವಿದೇಶಿ ಪ್ರಯಾಣ ಪ್ರಾಪ್ತಿ, ವಾಹನದಿಂದ ಧನಲಾಭ, ತಂದೆಗೆ ಬಡ್ತಿ, ವ್ಯಾಪಾರದಲ್ಲಿ ಲಾಭವಾಗುವುದು. ಮೀನರಾಶಿ. ಧನ ನಷ್ಟ, ಉದ್ಯೋಗಕ್ಕಾಗಿ ಪ್ರಯಾಣ, ಒಡಹುಟ್ಟಿದವರಿಂದ ನಿಂದನೆ, ಆರೋಗ್ಯದ ಬಗ್ಗೆ ಗಮನವಿರಲಿ. ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.